ಮೋದಿ ಮನೆ ಮೇಲೆ ಯಾಕೆ ಬಾಂಬ್ ಬೀಳ್ತಾ ಇಲ್ಲ? ಮೊದಲು ಮೋದಿ ಮನೆ ಮೇಲೆ ಬಾಂಬ್ ಹಾಕಿ ಅಂತೇಳಿ ಪ್ರಚೋದನಕಾರಿಯಾದ ವಿಡಿಯೋ ಮಾಡಿದ್ದ ವ್ಯಕ್ತಿಯನ್ನ ಈಗ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಆ ಒಂದು ಕಿಡಿಗೇಡಿತನ ಮಾಡಿದ ವ್ಯಕ್ತಿ ಎಲ್ಲಿಯವನು ಅಂತ ಕೇಳಿದ್ರೆ ನೀವು ಶಾಕ್ ಆಗ್ತೀರಿ. ಸಂಬಂಧಪಟ್ಟಂತೆ ಸೂಪರ್ ಎಕ್ಸ್ಕ್ಲೂಸಿವ್ ಬ್ರೇಕಿಂಗ್ ನ್ಯೂಸ್. ಬೆಂಗಳೂರಿನ ಮಂಗಮ್ಮನ ಪಾಳ್ಯ ನವಾಜ್ ಈ ರೀತಿಯಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಪ್ರಚೋದನಕಾರಿ ವಿಡಿಯೋ ಮಾಡಿ ಕಂಬಿ ಎಣಿಸೋದಕ್ಕೆ ಹೋಗಿದ್ದಾರೆ. ಇನ್ನ ಕಂಬಿ ಎಣಿಸೋದ ತಗೊಂಡು ಪಾಕಿಸ್ತಾನದಾಗ ಬಿಸಾಕ್ ಬರ್ಬೇಕು. ಯಾವುದನ್ನೊಂದು ಯುದ್ಧ ವಿಮಾನದಲ್ಲಿ ಹಂಗೆ ಮಿಸೈಲ್ ಹಾಕಕ್ ಹೋದಾಗ ಇವನು ಒಂದು ಸ್ವಲ್ಪ ಹಾಕ್ಬರ್ಬೇಕು. ಪ್ರಧಾನಿ ಮೋದಿ ಮನೆ ಮೇಲೆ ಯಾಕೆ ಬಾಂಬ್ ಬೀಳ್ತಾ ಇಲ್ಲ? ಮೊದಲು ಮೋದಿ ಮನೆ ಮೇಲೆ ಬಾಂಬ್ ಹಾಕಿ ಅಂತ ಹೇಳಿ ಕಿಡಿಗೇಡಿತನ ಮೆರೆದಿದ್ದಾನೆ. ಪ್ರಚೋದನಕಾರಿ ವಿಡಿಯೋ ಮಾಡಿದ್ದ ಕಾರಣಕ್ಕೆ ಈಗ ಇವನನ್ನ ಅರೆಸ್ಟ್ ಮಾಡಲಾಗಿದೆ. ಬೆಂಗಳೂರಿನ ಮಂಗಮ್ಮನ ಪಾಳ್ಯದ ನವಾಜ್ ಅನ್ನುವಂಥ ವ್ಯಕ್ತಿ ಈ ರೀತಿಯಾಗಿ ಕಿತಾಪತಿ ಮಾಡಿದ್ದಾನೆ. ಪಬ್ಲಿಕ್ ಸರ್ವೆಂಟ್ ಎಂಬ ಐಡಿಯಲ್ಲಿ ಇವನ್ಯಾವ ಪಬ್ಲಿಕ್ ಸರ್ವೆಂಟ್? ಇವನು ಕೆಲ್ಸಕ್ಕೆ ಬಾರದೇ ಇರೋ ಕಿತಾಪತಿ. ಇಂಥ ವಿಡಿಯೋಗಳು ಮಾಡ್ಕೊಂಡು ಜೀವನ ಮಾಡ್ತಿರ್ತಾನೆ. ಇವ್ರನ್ನ ಬಾಯಿಗೆ ಬಂದಂಗೆ ಮಾತಾಡಿಕೊಂಡು ಒಬ್ಬ ದೇಶದ ಪ್ರಧಾನಿಯ ಬಗ್ಗೆ ಇಂಥ ಸಂದರ್ಭದಲ್ಲಿ ಈ ರೀತಿ ಮಾತಾಡೋದು ಎಷ್ಟರ ಮಟ್ಟಿಗೆ ಸರಿ? ಏನು ಮಾತಾಡಿದ್ದಾನೆ ಈ ಕಿತಾಪತಿ ಸೂರ ಅಂತ ನೋಡಿ ಒಂದ್ಸರಿ. ಇಂಡಿಯಾ ಪಾಕಿಸ್ತಾನ್ ಫೈಟ್ ಅಲ್ಲಿ ಏನಕ್ಕೆ ಮೋದಿ ಮನೆ ಮೇಲೆ ಬಾಂಬ್ ಬೀಳ್ತಾ ಇಲ್ಲ? ಸುಮ್ಮನೆ ಜನಗಳು ಆರಾಮಾಗಿ ಇರೋರ್ನ ತೊಂದರೆ ಮಾಡ್ತಾ ಇರೋದು ಮೋದಿ. ಫಸ್ಟ್ ಮೋದಿ ಮನೆಗಾಗಿ ಬಾಂಬು. ಇಂಡಿಯಾ ಪಾಕಿಸ್ತಾನ್ ಫೈಟ್ ಅಲ್ಲಿ ಏನಕ್ಕೆ ಮೋದಿ ಮನೆ ಮೇಲೆ ಬಾಂಬ್ ಬೀಳ್ತಾ ಇಲ್ಲ? ಸುಮ್ಮನೆ ಜನಗಳು ಆರಾಮಾಗಿ ಇರೋರ್ನ ತೊಂದರೆ ಮಾಡ್ತಾ ಇರೋದು ಮೋದಿ. ಫಸ್ಟ್ ಮೋದಿ ಮನೆಗಾಗಿ ಬಾಂಬು. ಇಂಡಿಯಾ ಪಾಕಿಸ್ತಾನ್ ಫೈಟ್ ಅಲ್ಲಿ ಏನಕ್ಕೆ ಮೋದಿ ಮನೆ ಮೇಲೆ ಬಾಂಬ್ ಬೀಳ್ತಾ ಇಲ್ಲ? ಅವನ ಹೆಸರೇ ಅವನಿಗೆ ನೆಟ್ಟಿಗೆ ಹೇಳಕ್ ಬರಕಲ್ಲ, ಬೆಬ್ಬ ಅಂತ ಅವನೇ. ಇವನು ದೇಶದ ಬಗ್ಗೆ ಮಾತಾಡ್ತಾನೆ. ನಾಲಾಯಕ್. ಇಂಥ ಕಿಡಿಗೇಡಿಗಳಿರೋದಕ್ಕೆ ಪ್ರಪಂಚ ಹಿಂಗಾಗಿರೋದು. ಇನ್ನೂ ನಮ್ಮ ದೇಶದಲ್ಲಿ ಇಂಥ ನಾಯಿಗಳನ್ನು ನಾವು ಬಿಸ್ಕೆಟ್ ಹಾಕಿ ಸಾಕ್ತಾ ಇದ್ದೀವಲ್ಲ, ನಮ್ಮಣೆ ಬರ. ನಮ್ಮ ತಲೆ ನಾವೇ ಜಜ್ಕೋಬೇಕು. ಈ ಹುಚ್ಚು ಮುಂಡೆ ಅದನ್ನ ಇನ್ನ ಕರ್ಕೊಂಡೋಗಿ ಏನೋ ಜೈಲಲ್ಲಿ ಇಟ್ಟಾರಂತೆ. ತಗೊಂಡೋಗ್ರಿ, ಯಾವುದನ್ನೊಂದು ಯುದ್ಧ ವಿಮಾನದಲ್ಲಿ ತಗೊಂಡೋಗಿ ಆ ಮಿಸೈಲ್ ಹಾಕ್ಬೇಕಾದ್ರೆ ಇವನು ಹಾಕ್ಬರ್ರಿ ಅಲ್ಲಿ. ಇಂಥವ್ಕೆ ಯಾವಕ್ಕನು ಒಂದದಕ್ಕೆ ಇಂಥ ಬುದ್ಧಿ ಕಲಿಸಿದ್ರೇನೆ ನೆಟ್ಟಗೈತವೆ ಇವು. ಆ ನಾಯಿ ಬಾಲ ಡೊಂಕ್ ಹೆಂಗೋ ಹಂಗೆ ಆ ಪಾಕಿಸ್ತಾನದ ನಾಯಿ ಬಾಲ ಹೆಂಗ್ ಡೊಂಕೈತೋ ಯೂಟ್ಲು ಬಾಲನು ಹಂಗೆ ಡೊಂಕೈತೆ. ಕೆಲವರು ಮುಸಲ್ಮಾನರು ಇದ್ದಾರಪ್ಪ, ಪಾಪ ಪ್ರಾರ್ಥನೆ ಮಾಡ್ತಾರೆ, ನಮಾಜ್ ಮಾಡ್ತಾರೆ. ನಾವು ಭಾರತೀಯ ಮುಸಲ್ಮಾನರು, ನಾವೆಲ್ಲ ಒಗ್ಗಟ್ಟಿನಿಂದ ಇರಬೇಕು ಅಂತೇಳಿ ಬಯಸೋರು ಕೆಲವರು ಮುಸಲ್ಮಾನರು ಇದ್ದಾರಪ್ಪ. ಅಂಥವ್ರ ಮಧ್ಯ ಅಂಥವ್ರ ಜೀವನ ನೆಮ್ಮದಿನೂ ಹಾಳು ಮಾಡ್ತಾನೆ ಇಂಥ ಕಿಡಿಗೇಡಿ ಒಬ್ಬ. ಮೋದಿಯಿಂದ ದೇಶ ಹಾಳಾಗ್ತಿದೆ, ಮೋದಿಯಿಂದ ಇದೆಲ್ಲ ನಡೀತಾ ಇದೆ, ಮೋದಿ ಮನೆ ಮೇಲೆ ಬಾಂಬ್ ಹಾಕ್ಬೇಕು. ಅಲ್ಲಲೇ, ನಿನ್ನ ಮನೆ ಮೇಲೆ ಬಾಂಬ್ ಹಾಕ್ಬೇಕು. ಮೊದಲು ನಿನ್ನ ಮನೆ ಮೇಲೆ ಫಸ್ಟ್ ಬಾಂಬ್ ಹಾಕ್ಬೇಕು. ನಿನಗೆ ನೆಟ್ಟಿಗೆ ಮಾತಾಡಕ್ ಬಂದ್ರೆ ಮಾತಾಡು. ಬೆಬ್ಬೆ ಅನ್ಕೊಂಡು ಮಾತಾಡ್ಕೊಂಡು ಬಾಯಿಗೆ ಬಂದಿದ್ದನ್ನೆಲ್ಲ ಹೇಳ್ಕೊಂಡು ಇಡೀ ನಿಮ್ಮ ಸಮುದಾಯಕ್ಕೆ ಯಾಕೆ ಅವಮಾನ ಮಾಡ್ತೀಯ? ಇಂಥ ಕೆಲವು ಕಿಡಿಗೇಡಿಗಳಿಂದನೇ ಮುಸ್ಲಿಂ ಸಮುದಾಯಕ್ಕೆ ಭಾರಿ ಅವಮಾನ ಆಗೋದು. ಇಂಥವಕ್ಕೆಲ್ಲ ಸರಿಯಾಗಿ ಪಾಠ ಕಲಿಸ್ರಿ, ನೀವೇ ಕಲಿಸ್ಬೇಕು. ಇಲ್ಲಂತಂದ್ರೆ ಮಾತು ಕೇಳಲ್ಲ. ಇಂಥವು ಯಾವ ಮಾತಾಡ್ತವೆ ಬಾಯಿ ಚಪ್ಪಲಕ್ಕೆ ಇಡೀ ಸಮುದಾಯವನ್ನ ದೂಷಣೆ ಮಾಡಂಗ್ ಮಾಡ್ತವೆ. ಅದಕ್ಕೆ ಮೊದಲು ಇಂಥವನ್ನ ಜುಟ್ಟಿಡ್ಕೊಂಡು ಎಳ್ಕೊಂಡು ಹೋಗಿ. ಮೊದಲು ಯಾರ ನಿಮ್ಮವರೇ ಬಂದು ಇಂಥವೆಲ್ಲ ಈ ಭೂಮಿ ಮೇಲೆ ಬದುಕಕ್ಕೆ ಲಾಯಕ್ಕಿಲ್ಲ, ಮನುಷ್ಯರಾಗಿ ಇರಕ್ಕೆ ಲಾಯಕ್ಕಿಲ್ಲ. ತಂದಿಟ್ಟು ನೋಡೋಂಥ ಕೆಲಸ ಮಾಡೋಂಥ ಇಂಥ ನಾಲಾಯಕಗಳನ್ನ ಏನನ್ಬೇಕು? ಹುಚ್ಚು ನಾಯಿ ಅನ್ಬೇಕು. ಈ ನಾಯಿ ಬೊಗಳಿದ್ರೆ ದೇವಲೋಕ ಹಾಳಾಗೋಗಲ್ಲ ಅನ್ಬೇಕು. ಆದ್ರೆ ಬಟ್ ಒಂದು ಸಮುದಾಯಕ್ಕೆ ಅವಮಾನ ಆಗ್ಬಿಡುತ್ತಲ್ಲ. ಹಾಗಾಗಿ
ಸ್ವಲ್ಪ ಇಂಥವಕ್ಕೆ ಸರಿಯಾದ ಪಾಠ ಕಲಿಸ್ಬೇಕು. ಚಡ್ಡಿ ಬಿಚ್ಚಿ ಸರಿಯಾಗಿ ಬಾರಿಸ್ರಿ ಅವನಿಗೆ. ಬೆಳಗ್ಗೆ ಎದ್ದ ಮೇಲೆ ದಿನನಿತ್ಯ ಕೆಲಸ ಮಾಡೋಕ್ಕೂ ಅವನು ಪರದಾಡ್ಬೇಕು. ಹಂಗೆ ಮಾಡಿ ಬೆಳಿಗ್ಗೆ ಎದ್ದ ತಕ್ಷಣ ದಿನನಿತ್ಯ ಮಾಡ್ತೀವಲ್ಲ, ಅದನ್ನು ಮಾಡಕ್ಕೆ ಬರ್ದಂಗೆ ಏನನ್ನೊಂದು ಮಾಡಿ. ಆಗಿಂಥವಕ್ಕೆಲ್ಲ ಬುದ್ಧಿ ಬರುತ್ತೆ. ಆ ಸಮುದಾಯದವರೇ ಏನೋ ಒಂದು ಆ್ಯಕ್ಷನ್ ತಗೋಬೇಕಿಂತವ್ರ ಮೇಲೆ, ಕಠಿಣವಾಗಿ ಮಾತಾಡಬೇಕಿಂತ ಟೈಮಲ್ಲಿ. ಏನೋ ಒಂದು ಪ್ರೀತಿ ಬಾಂಧವ್ಯದಿಂದ ಎಲ್ಲ ಚೆನ್ನಾಗಿರ್ತೀವಪ್ಪ, ಇಂಥವು ಯಾವೋ ಬಂದು ಏನೇನೋ ಮಾತಾಡ್ತಾವೆ. ನಿನ್ನಂಥವ್ನು ಮಾತಾಡೋದ್ರಿಂದ ನಮ್ಮಲ್ಲಿ ಸಮಸ್ಯೆಗಳಾಗೋದು. ಅವಿವೇಕಿ, ಎಲ್ಲ ಚೆನ್ನಾಗಿರ್ತೀವಿ, ಮೋದಿಯಿಂದ ಎಲ್ಲ ಹಾಳಾಗಿದೆ ಅಲ್ಲ, ನಿನ್ನಂಥವ್ನು ಇರ್ತಾರಲ್ಲ, ನಿನ್ನಂಥ ನಾಯಿಗಳಿದಾವಲ್ಲ ಅಲ್ಲಲ್ಲೆಲ್ಲಿ ಬಿಸ್ಕೆಟ್ ತಿಂದು ಬದುಕ್ತಾ ಇದ್ದೀರಲ್ಲ, ಯಾವನೋ ಹಾಕೋ ಬಿಸ್ಕೆಟ್ ತಿಂದು ಬದುಕ್ತಾ ಇದ್ದೀರಲ್ಲ, ಅಂತ ನಾಯಿಗಳೇ ಇವತ್ತಿಂಥದ್ದೆಲ್ಲ ಮಾಡ್ತಾ ಇರೋದು. ಅಂಥವ್ಟ್ಲಿಂದ ಆಗ್ತಾ ಇದೆ. ಅದನ್ನು ಮಾತಾಡೋ ಮೊದಲು, ಅಯೋಗ್ಯ.